ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಆ್ಯಕ್ಚುಲಿ ಗೈಸ್, ನಾವು ಇವತ್ತೊಂದು ಚೆನ್ನಾಗಿರೋ ಲಾಗ್ ಮಾಡ್ತಾ ಇದ್ದೀವಿ. ಸೊ ಫಸ್ಟಿಗೆ ಹೇಳ್ತಿದ್ದೀನಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ ಗೈಸ್. ಇವತ್ತಿನ ಲಾಗ್ ಬಂದು ಸ್ಪೆಷಲ್ ಲಾಗ್. ಆ ಲಾಗ್ನ ಸ್ಟಾರ್ಟ್ ಮಾಡ್ತಾ 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 ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಇಲ್ಲಿ ನಮ್ಮ ಜೊತೆ ಇದ್ದಾರೆ ಚಿನ್ಮಯ್ ಸುರೇಶ್ ಆ್ಯಂಡ್ ರಂಜಿತಾ KR ಅವರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಲಾಗ್. ಗೈಸ್, ನಾವು ಇವತ್ತೊಂದು ನ್ಯೂ ಲಾಗ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಲಾಗ್ ಬಂದುಬಿಟ್ಟು ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಲಾಗ್ ಏನು ಅಂತ. ಸೊ ನಮ್ಮ ಜೊತೆ ಇದ್ದಾರೆ ಯೂಟ್ಯೂಬರ್ ಚಿನ್ಮಯ್ ಸುರೇಶ್ ಆ್ಯಂಡ್ ರಂಜಿತಾ ಅವರು. ಇವತ್ತು ಅವ್ರ ಫೇಸ್ ನೋಡ್ಕೊಂಬಿಡಿ ಕರೆಕ್ಟಾಗಿ. ಮೊನ್ನೆ ಎಲ್ಲ ಹೋಗ್ಬಿಟ್ಟು ರೆಡಿಯಾಗಿ ಬರ್ತೀವಿ ಗೈಸ್. ಆಮೇಲೆ ಲಾಗ್ ಏನಂತ ನಿಮಗೆ ಗೊತ್ತಾಗುತ್ತೆ. ವೇಟ್ ಫಾರ್ ಫ್ಯೂ ಮಿನಿಟ್ಸ್. ಹಾಯ್ ಗೈಸ್, ನಾವು ಫಸ್ಟು ರೆಡಿ ಆಗ್ತಾಯಿದ್ದೀವಿ. ಇವಾಗ ಹುಡುಗಿರಿಗೆ ಇಂಪಾರ್ಟೆಂಟ್ ಇಲ್ಲ ಗೊತ್ತಿಲ್ಲ, ಬಟ್ ಚೆಂದ ಡ್ರೆಸ್ ಮಾಡ್ಕೊಂಡು ಚೆಂದಾಗಿ ರೆಡಿ ಆಗೋದು ಈಸ್ ತುಂಬ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್ ಗೈಸ್, ವಾಚ್. ಆ್ಯಂಡ್ ದಿಸ್ ಈಸ್ ರಂಜಿತಾಸ್ ಔಟ್ಫಿಟ್, ಚಿನ್ಮಯ್ ಔಟ್ಫಿಟ್ ಮೇಲ್ಗಡೆ ಮಾತ್ರ ತೋರಿಸ್ಬೋದು. ಎಸ್ ಗೈಸ್, ಆ್ಯಂಡ್ ದಿಸ್ ಈಸ್ ರಂಜಿತಾ ಆ್ಯಂಡ್ ದಿಸ್ ಈಸ್ ಮೀ ಭವ್ಯ ಕೋರಿಮಠ್. ಗೈಸ್, ನಾವು ಇವಾಗ ರೆಡಿ ಆಗ್ತಾಯಿದ್ದೀವಿ. ಸೊ ಫಸ್ಟ್ ಫೇಸಿಗೆಲ್ಲ ಬೇಸಿಗೆಲ್ಲ ಅಪ್ಲೈ ಮಾಡ್ಕೊಂಡು ನಾವೆಲ್ಲ ರೆಡಿ ಆಗ್ತಾಯಿದ್ದೀವಿ. ಇವತ್ತು ನಮಗೆ ಚಿನ್ಮಯ್ ಸುರೇಶ್ ಅವರು ಅವರ ಮೇಕಪ್ ಪ್ರತಿಭೆಯನ್ನು ತೋರಿಸ್ತಿದ್ದಾರೆ. ಏನಾದರೂ ಹೆಚ್ಚು ಕಮ್ಮಿ ಆದಲ್ಲಿ ನಮ್ಮನ್ನು ಬೈಬೇಡಿ, ನಮ್ಮ ಮೇಕಪ್ ಆರ್ಟಿಸ್ಟ್ ಚಿನ್ಮಯ್ ಅವ್ರನ್ನ ಬೈರಿ. ಚಿನ್ಮಯ್ ಅವರೇ ಫಸ್ಟ್ ಮೇಕಪ್ ಆಗ್ತವ್ರೆ. ಕಲರ್ ಕರೆಕ್ಟಾಗಿ ಶೂಟ್ ಆಯ್ತು. ಯಾವ್ದು ಹೇಳ್ರಿ ಹೇಳ್ರಿ. ನೀನು ಆ ಕಡೆ ನೋಡ್ಬಿಡು. ಏನು ಅದೇ ಅದೇ ಮೇಕಪ್ ನಾಲೆಡ್ಜ್ ತೊಗೊತಾ ಇದ್ದಾರೆ. ಎಸ್ ಗೈಸ್, ಎರಡು ಮನೆಲ್ಲ ನಾಚ್ಕೊಳ್ತಾ ಇದ್ರು. ಇವತ್ತು ಫುಲ್ ಜಿಂಗಲ ಕಲಕ ಆಗಿದ್ದಾರೆ ಗೈಸ್. ನೋಡಿ, ಚಿನ್ಮಯ್ ಸುರೇಶ್ ಅವ್ರು ರೆಡಿ ಆಗ್ತವ್ರೆ. ಇವರೇ ಇಷ್ಟೊತ್ತು ರೆಡಿ ಆದರೆ ನಮ್ಮನ್ನೆವ ರೆಡಿ ಮಾಡ್ತಾರೆ. ಅದು ನಾವೆಲ್ಲ ನ್ಯಾಚುರಲ್ ಬ್ಯೂಟೀಸ್. ನಾನು ಮತ್ತೆ ನಮ್ಮ ರಂಜಿತಾ. ನ್ಯಾಚುರಲ್ ಬ್ಯೂಟಿ ಅಂದ್ರೆ ಏನು ಗೈಸ್, ಜನರು ತಗಾದೇ ಇಲ್ಲ. ಇಲ್ಲಿ ಅರ್ಥ ಆಗತ್ತೆ. ನೀವು ಪ್ರೈ ಮಾಡ್ಸ್ಕೊಂಡು ಮುಖ ತಗೊಂಬಂದ ರೆಡಿ ಆಗ್ತವ್ರೆ. ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಅವರಿಗೂ ರೆಡಿ ಮಾಡ್ತೀನಿ ಅಂತ ಹೇಳಿದ್ದೀನಿ ಗೈಸ್. ಅದಕ್ಕೆ ಗೈಸ್ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ನಮಗೆ ರೆಡಿ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ನಾವೆಲ್ಲ ನ್ಯಾಚುರಲ್ ಬ್ಯೂಟೀಸ್. ಕಾಮಿಡಿ ಮಾಡ್ತಿದ್ದಾರೆ ಗೈಸ್. ಜೋಕ್ ನೋ, ಇಟ್ಸ್ ನಾಟ್ ಎ ಜೋಕ್. ಜೋಕ್ನ ಜೋಕಾಗಿ ತಗೊಳ್ಳಿ ಗೈಸ್. ಸ್ವಲ್ಪ ಡಿಪ್ರೆಷನ್ ಇದ್ದಾರೆ. ನೋ ಡಿಪ್ರೆಷನ್ ಅವ್ರ ಔಟ್ಫಿಟ್ ಹೊಸ ಗೊತ್ತಾಗುತ್ತೆ ನಿಮಗೆ ಡಿಪ್ರೆಷನ್ ಎಲ್ಲಿದ್ದಾರೆ ಇಲ್ವ ಅಂತ. ನನಗೇನು ನೋಡಿ ಗೈಸ್, ಡಿಪ್ರೆಷನ್ ನೋಡಿ. ಈ ಥರ ರೆಡಿ ಆಗೋದು ನೀವೆಲ್ಲರೂ ನೋಡಿದ್ದೀರಾ, ರೀಲ್ಸಲ್ಲಿ ನೋಡಿದ್ದೀರಾ, ಬಟ್ ರಿಯಲಲ್ಲಿ ನೋಡಿ. ರೀಲ್ಸ್ ಎಲ್ಲ ಇಷ್ಟ ತಾನೇ ತೋರ್ಸಕ್ಕಾಗುತ್ತೆ. ಇಲ್ಲಿ ಶಾರ್ಟ್ಸ್ ಹಾಕೊಂಡ್ರೆ ಏನು ಚೆನ್ನಾಗಿಲ್ವಾ ಮೇಲ್ಗಡೆದು, ಅಷ್ಟೇ ಅಷ್ಟೇ ಗೈಸ್. ಗೈಸ್, ನಮ್ಮ ರಂಜಿತಾ ಫೋನ್ಲೇ ಕಟ್ಟೋಗ್ಬಿಟ್ಟೈತೆ, ಹೊಡ್ತಾ ಇದ್ದೀವಿ. ಇದ್ರೊಳಗೆ ಟೈಮ್ ನೋಡು. ಆ ಕಡೆ ಮೇಲೆ ಬಂದ ನೋಡಿ ಗೈಸ್, ನಮ್ಮ ರಂಜಿತಾ KR ಅವ್ರು ಫೋನ್ ಕಳ್ಕೊಂಡ್ರೆ. ನಿಮ್ಗೆಲ್ಲಾದ್ರೂ ಸಿಕ್ಕರೆ ಚಿನ್ಮಯ್ ನಂಬರ್ಗೆ ಫೋನ್ ಮಾಡಿ ಹೇಳಿ. OnePlus ಫೋನು ಇಲ್ಲೇ ಇಟ್ಟವಳೆ, ಸಿಕ್ತು ಬಿಡಿ ಗೈಸ್. ನಿಮ್ಗೊಂದು ರಿಸ್ಕ್ ತಪ್ಪಿತು. ಬಾ, ನಿನಗೆ ರೆಡಿ ಮಾಡ್ತೀನಿ. ಫಸ್ಟ್ ರಂಜಿತಾ. ಬರಮ್ಮ ಮುದ್ದು ಚೆಲುವೆ. ಚೆಲುವೆ ನಿನ್ನ ನೋಡಲು. ನೋಡಿ ಗೈಸ್, ವಿತೌಟ್ ಮೇಕಪ್ ಮುಖ ತೋರ್ಸಕ್ಕೆಲ್ಲ ಒಂಥರ ಮಾಡ್ಕೊಂತಾರೆ ಎಲ್ಲರೂ. ಯಾಕಂದ್ರೆ ಎಲ್ಲರೂ ನಂತರ ನ್ಯಾಚುರಲ್ ಬ್ಯೂಟೀಸ್ ಎಲ್ಲ ಆಗಿದಾರಲ್ಲ, ದಟ್ಸ್ ವೈ. ಇಲ್ಲಿ ಮೇಕಪ್ ಮಾಡೋದು ತೋರ್ಸ್ಬಾ. ನೀನೆಲ್ಲ ಹಾಕಿರ್ತೀನಿ. ಕಾಣ್ತಿದ್ರಿ ಕಣೆ. ಕಣ್ಣು ಮಾತ್ರ ಈಗ ಮೇಲೆ ನೋಡಿ ನೋಡು. ಗೈಸ್, ಮಾಡಿದ್ರು ತಪ್ಪು. ಅಲ್ಲಿ ಇಲ್ಲಿ ನೋಡು ಫುಲ್. ಎಲ್ಲ ಕಡೆ ಚೆನ್ನಾಗಿಲ್ಲ, ಸ್ವಲ್ಪ ಬೆಟರ್ ಆಗಿದೆ. ಏನು ಹಚ್ತೀವಿ ಅಂತ ತೋರಿಸ್ಬಿಟ್ಟು ಹೇಳ್ಬಿಟ್ಟು ಹಚ್ಬೇಕು. ಆರೆಂಜ್ ಕಲರ್ ಕರೆಕ್ಟಾಗಿ ಹಚ್ತಾ ಇದೀನಿ. ಡಾರ್ಕ್ ಸರ್ಕಲ್ಸ್ ಇದೆ, ಅದಕ್ಕೆ ನಂದು ಇದೆ ಗೈಸ್. ನಂದಿಲ್ಲ, ಯಾಕಂದ್ರೆ ನಾನು ಬ್ಯೂಟಿನ ತುಂಬ ಕೇರ್ ಮಾಡ್ಕೊತೀನಿ. ಅದಕ್ಕೆ ನಾನು ನ್ಯಾಚುರಲ್ ಬ್ಯೂಟಿ ಅಂತ ಕರೀತಾರೆ. ನಾನು ಜೋಕ್ ಮಾಡ್ತಿದ್ದೀನ ಇಲ್ಲಿ. ಡಿಸ್ಟರ್ಬ್ ಮಾಡ್ತಿದ್ದಾರೆ ಗೈಸ್. ಏನು ಶ್ರದ್ಧೆ ಮೇಕಪ್ ಮೇಲೆ ಅಂತಾನ. ಎಬ್ಬುಲಿ ಕತೆ ರಂಜಿತಾ ಲಾಸ್ಟ್ ಲಾಗಲ್ಲಿ ಹಿಡಿದಿರೋ ಗೈಸ್. ಎಬ್ಬುಲಿ ಕಾಡ್ಲ ನಾನು ನೋಡಿ. ನಮ್ಮ ಎಬ್ಬುಲಿ ಇವತ್ತು ಕರೆಕ್ಟ್ ಸಾಕೊಂಡು ಮಿಂಚ್ತೈತೆ. ಆಗಿರ್ಬೇಕಂದ್ರೆ ಹೋಗಿ ಲಾಸ್ಟ್ ಲಾಗಲ್ಲಿ ನೋಡಿ ನಾನು ಇದ್ದೀನಿ. ಇಲ್ಲ, ಎಬ್ಬುಲಿ ಐತೆ, ಎಬ್ಬುಲಿ. ಅದಕ್ಕೆ ಈ ಸಲ ಈ ಲಾಗಲ್ಲಿ ಫುಲ್ ಆ ಎಬ್ಬುಲಿನ ತೋರಿಸ್ತಿಲ್ಲ. ನ್ಯಾಚುರಲ್ ಬ್ಯೂಟಿ ಅಂತ ಗೈಸ್ ಹಿಂಗೆ ಕರ್ಕೊಳ್ಳೋಣ ಅಂದ್ರೆ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣ್ತೀನಿ. ಮೇಕಪ್ ಮಾಡಿ ಯಾವ ಥರ ಕಾಣ್ತೀನಿ ಅಂತ ತೋರ್ಸಕ್ಕೆ ರೆಡಿ ಆಗ್ತಾ ಇದ್ದೀನಿ. ಕಾಮಿಡಿ ಮಾಡ್ತಾರೆ ಗೈಸ್. ಜೋಕ್ ನಗಬೇಕು. ಇಲ್ಲಿದೆ ಅಷ್ಟೇ, ಡಾರ್ಕ್ ಸರ್ಕಲ್ ತುಂಬ ಕೆಳಗಿಲ್ಲ. ಪಲ್ಲಿ ಬಿದ್ದ ತುಷಾರ್ ಬಾಯ್ ತೆಗ್ದು ಲಿಫ್ಟಿಗೆ ಅಷ್ಟೇ ಬಾಯಿ ತೆಗಿಯಕ್ಕೆ. ನೋಡ್ರಪ್ಪ ರಂಜಿತಾ ಯಾವ ಥರ ರೋಸ್ಟ್ ಮಾಡ್ತಾವಳೆ. ವಾಯ್ಸ್ ಹಂಗೆ ಹಾಕ್ತೀನಿ. ಅಕ್ಕ ಬೇಡ ಅಕ್ಕ ಅನ್ನಂಗಿಲ್ಲ. ಅಕ್ಕ ಬೇಡ ಅಕ್ಕ ಅಂದ್ರೆ ಆಮೇಲೆ ರಂಜಿತಾ. ಈಗ ಫೌಂಡೇಶನ್ ಏನಾದರೂ ಇದ್ರೆ ಹಚ್ಕೊಬಿಡೋದು. ನಾನು ರೆಡಿ ಆಗಿಬಿಟ್ಟಿದ್ದೀನಿ ಗಾಯ್ಸ್. ಇನ್ನು ಇವರು ರೆಡಿ ಆಗ್ತಾನೆ ಇದ್ದಾರೆ. ನೋಡಿ
ಇಲ್ಲೊಂದು ಹುಡುಗಿ ಲಿಪ್ಸ್ಟಿಕ್ ಹಚ್ಕೊತಾ ಇದೆ. ಯಾಕೆ ತೋರಿಸು ಮಕ್ಕ ತೋರಿಸು. ಲಿಪ್ಸ್ಟಿಕ್ ಹಚ್ಕೊಂಡಿಲ್ಲ ಇನ್ನೂ ಲಿಪ್ಸ್ಟಿಕ್ ಹಚ್ಕೊಂಡಿಲ್ಲ ಅಂತ ಮಕ್ಕ ತೋರಿಸ್ತಾ ಇಲ್ಲ. ಇವ್ರು ರೆಡಿ ಆಗೋ ಅಷ್ಟರಲ್ಲಿ ಸೂರ್ಯ ಹೋಗ್ಬಿಟ್ಟಿರ್ತಾರೆ. ಲೈಟಿಂಗ್ಸ್ ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾ ಇದ್ದೀನಿ. ಹುಡುಗಿರು ರಂಜಿತಾ ಅವರಿಗೆ ಚಿನ್ಮಯ್ ಸುರೇಶ್ ಅವರು ಹೇರ್ ಸೆಟ್ ಮಾಡ್ತಾ ಇದ್ದಾರೆ. ಗೈಸ್, ನಮ್ಮ ಚಿನ್ಮಯ್ ಸುರೇಶ್ ಅವರು ರಂಜಿತಾ ಅವರಿಗೆ ಹೇರ್ಸ್ ಸ್ಟ್ರೇಟ್ ಮಾಡ್ತಾವ್ರೆ. ನಾನು ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀನಲ್ಲ. ಏನೋ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ. ಥ್ಯಾಂಕ್ ಯು ಗೈಸ್, ಚೆನ್ನಾಗಿ ಕಾಣ್ತೀನಿ ಅಂತ ಹೇಳ್ತಾ ಇದ್ದೀರಾ. ಇವಳು ಅಯ್ಯೋ ಕಳ್ಳಿ ಇವಳು. ರಿಂಗ್ ಇರುವ ನಮ್ಮ ರಂಜಿತನ್ ಕೂದಲು ಇವತ್ತು ಫುಲ್ ಸ್ಟ್ರೇಟ್ ಆಗಿ ಕಾಣ್ತವೆ. ರಂಜಿತನ್ ಕೂದಲು ಅಷ್ಟು ಸ್ಟ್ರೇಟ್ ಆದವು. ರಿಂಗಿ ಹೋದ್ಲಿ, ಗುಂಗ್ರಿ ಹೋಗ್ಲಿ, ಗುಂಗ್ರಿ ಹೋದ್ವಿ ಅಲ್ಲ, ಗುಂಗ್ರಿ ಹೋದ್ವು. ನಮ್ಮ ಗುಂಗ್ರಿಗೆ ಹೋಗ್ಬಿಟ್ಟು ಇವಾಗ ಸ್ಟ್ರೇಟ್ ಆಗಿಬಿಟ್ಟಾಳೆ ನೋಡಿ. ವೇಟ್ ಆ್ಯಂಡ್ ವಾಚ್ ನೋಡಿ. ನಮ್ಮ ರಂಜಿತಂಗೆ ಜಿಂಗಲ ಲಕ ಹಂಗೆ ರೆಡಿ ಹಾಕೊಳ್ಳಿ. ನಾನು ಹೇಗೆ ಕಾಣ್ತಾ ಇದ್ದೀನಿ, ನಾನು ಹೇರ್ ಸೆಟ್ ಮಾಡ್ಕೊಂಡಿಲ್ಲ. ಸೊ ಸೆಟ್ ಮಾಡ್ಕೊಂಡಿದ್ದೆ ನೋಡ್ತೀರಾ. ಸೊ ಹೇಗೆ ಕಾಣ್ತೀರಾ ಅಂತ ಕಮೆಂಟಲ್ಲಿ ಹೇಳಿ. ಲುಕಿಂಗ್ ಸೋ ಬ್ಯೂಟಿಫುಲ್ ಅಂತ ಹಾಕಿ. ಬ್ಯೂಟಿಫುಲ್ ಭವ್ಯ ಅಂತ ಅನ್ನೋದು ಮಾತ್ರ ಇಡಬೇಡಿ. ಏನು ಹೇಳಿ ಬ್ಯೂಟಿಫುಲ್ ಭವ್ಯ ಅಂತ ಕಮೆಂಟ್ ಹಾಕಿ. ಇವತ್ತು ರಂಜಿತಾ ಫುಲ್ ಹ್ಯಾಪಿ ಗೈಸ್. ಅವಳ ಹೇರ್ ಫುಲ್ ಸ್ಟ್ರೇಟ್. ಅವಳದು ಒಂದು ಡ್ರೀಮ್ ಇದು ನೋಡಿ ಗೈಸ್. ಸ್ಟ್ರೇಟ್ ಆ ಡ್ರೀಮನ್ನು ಕಂಪ್ಲೀಟ್ ಮಾಡಿದ್ದು ಚಿನ್ಮಯ್ ಸುರೇಶ್ ಅವರು. ನಂದು ಹೇರ್ ಸೆಟ್ ಆಗಿ ನೋಡು. ಯಾವ ಮೂವಿ ಹೀರೋಯಿನ್ ಅನ್ಬೇಕು ಆ ಥರ ಕಾಣ್ತೀನಿ. ಯಾವ ಮೂವಿ ಹೀರೋಯಿನ್ ಅಂತ ಕಮೆಂಟ್ ಮಾಡಿ ಗೈಸ್. ಉಲ್ಲಾಸದ ಹೂ. ಹೊಸ ಭವ್ಯ ನೋಡಿ ಗೈಸ್. ಇಂಥ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು ಗೈಸ್. ಓವರ್ ಕಾನ್ಫಿಡೆನ್ಸ್ ಅಲ್ಲ ಗೈಸ್. ನೋಡಿ ನಿಮ್ಗೆ ಇನ್ನೂ ಸಿರಿಕೆ ಆಗ್ತೈತೆ, ಕುಡಿಯೋಕ್ಕಾಗಲ್ಲ ಅಲ್ಲಿ. ದಿಸ್ ಈಸ್ ಅವರ್ ಫೈನಲ್ ಔಟ್ಪುಟ್ ನೋಡಿ ಗೈಸ್. ಹಿಂಗೆ ಕಾಣ್ತಿದ್ದೀವಿ ಚಿನ್ಮಯ್ ಸುರೇಶ್. ಗೊತ್ತಾಯ್ತಾ ಗೈಸ್? ಇವಾಗ ನಮ್ಮ ರಿಯಲ್ ರಂಜಿತನ್ ಫೇಸು. ಈಗ ನಮ್ಮ ರಂಜಿತಾ ಕೆ ಆರ್ ಎಲ್ಲ ರಂಜಿತಾ ಕೆ ಆರ್ ರಂಜಿತಾ ಕನ್ವರ್ಟ್ ಆಗಿರೋದನ್ನ ನೋಡು ನೋಡು ನೋಡು. ಎಲ್ಲ ಸೂರ್ಯ ಹೇರ್ ಸ್ಟ್ರೇಟ್ ಮಾಡಿ ತೋರಿಸ್ತಾನಲ್ಲ ಗೈಸ್. ಸಿ ಮಗ ತೋರ್ಸೆ. ಸೂರ್ಯ ಮುಳುಗಕ್ಕೆ ಮುಂಚೆ ವಿಡಿಯೋ ಮಾಡಕ್ ಓಡು. ಗೈಸ್ ಫೈನಲ್ ಆಗಿ ಹೇಳ್ತೀವಿ ಕೇಳಿ. ನಾವು ಇವತ್ತು ರೆಡಿ ಆಗ್ತಿರೋದು ಜಸ್ಟ್ ಫಾರ್ ರೀಲ್ಸ್ ಮಾಡಕ್ಕೆ ಈ ತರ ರೆಡಿ ಆಗ್ತಾ ಇದೀವಿ ಅಂದ್ರೆ ಜಸ್ಟ್ ಯೋಚನೆ ಮಾಡಿ ಗೈಸ್. ನಾವು ಫಂಕ್ಷನ್ ಇದ್ದಾಗ ಹೆಂಗ್ ರೆಡಿ ಆಗ್ತೀವಿ. ಫಂಕ್ಷನ್ ಇಸ್ ನಾಟ್ ಇಂಪಾರ್ಟೆಂಟ್. ನಮ್ಮ ಮದುವೆಲಿ ಹೆಂಗ್ ರೆಡಿ ಆಗ್ತೀವಿ ಅನ್ನೋದನ್ನ ಚಿನ್ಮಯ್ ಸುರೇಶ್ ವ್ಲಾಗಲ್ಲಿ ಹಾಕ್ಬಿಟ್ಟು ನೋಡಿ. ನಡೀರಿ ವಿಡಿಯೋಸ್ ಮಾಡಕ್ ಹೋಗೋಣ ಬೇಗ. ಎಬ್ಬುಲಿ ಅವಳು ಫ್ಯಾನ್ ಆಫ್ ಮಾಡ್ಬೇಕು ಗೈಸ್. ನೀನೇ ಒಂದು ಬ್ಲಶ್, ನಿಂಗೊಂದು ಬ್ಲಶ್ ಬೇಕಾ? ಗೈಸ್ ದಿಸ್ ಈಸ್ ಮೈ ಔಟ್ಫಿಟ್ ಆ್ಯಂಡ್ ದಿಸ್ ಇಸ್ ಗಿಫ್ಟೆಡ್ ಬೈ ಮೈ ಮಾಮ್. ಎಲ್ಲಿ ಅಂದರೆ ಗೋವಾದಲ್ಲಿ ತೊಗೊಂಬಂದು ನನಗೋಸ್ಕರ ತೊಗೊಂಬಂದಿದ್ದು. ಇದು ಹೇಗಿದೆ ಹೇಳಿ ಗೈಸ್. ಇದು ಬೇಕಂದರೆ ಕೆಳಗಡೆ ಲಿಂಕ್ ಇದೆ, ತಗೊಳ್ಳಿ ಅಂತ ಅನ್ನೋಕ್ಕಾಗಲ್ಲ. ಯಾಕಂದರೆ ಇದು ಗೋವಾದಿಂದ ಮಮ್ಮಿ ತಂದಿದ್ದು. ಇವ್ರು ನೋಡಿ ಗೈಸ್, ಇವ್ರಿಗೆ ಮಾಡ್ಕೊಂಡು ಸೂರ್ಯನ್ ಕಳಿಸ್ತಾರೆ ಗೈಸ್. ಬಾ ಬೇಗ ಒಳಕ್ಕೆ. ಬಂದೆ ಸರಿ ಗೈಸ್. ಒಂದು ನಿಮಿಷ ತೆಗೆದು ಬಿಡೋಣ. ಅಲ್ಲ ಬಾ. ಅಯ್ಯೋ ನಾವು ಹಾಡ ಸರಿ ಗೈಸ್. ಅಲ್ಲದ ಮಗು ನಮ್ಮ ಎದೆ ಬೇಕ ಹಿಂಗೆ ಕಾಣ್ತಾ ಇದ್ದೀನಿ ಅಂತ ಹೇಳಿ. ಕ್ಷಣದಿಂದ ಯಾಕೋ ನಾನು ನನ್ನಲಿಲ್ಲ. ನೀವು ಫೋನ್ ಕೊಡ್ತೀಯ ಇಲ್ಲ ಈಗ? ಸಿ ನಮ್ಮ ಚಿನ್ಮಯ್ ಸುರೇಶ್ ಔಟ್ಫಿಟ್ ಕೆಳಗಡೆ. ಗೈಸ್ ಇಲ್ಲಿವರೆಗೂ ಅಷ್ಟೇ ತೋರ್ಸೋದಂತ ಆಗ್ಲೇ ಹೇಳಿದೀನಿ. ಯಾರು ನನ್ನ ಕೆಳಗಡೆ ಇರೋದು ಏನು ಬರ್ತಾರೆ. ಬ್ಲಶ್ ಹಾಕಿದ್ದು ಹೆಂಗೆ ಕಾಣ್ತಿದ್ದೆ ತೋರಿಸು. ಅದು ಬ್ಲಶ್ ಹಾಕೊಂಡು ರಂಜಿತಾ ಬ್ಲಶ್ ಮಾಡ್ತಾರೆ ಗೈಸ್. ನಮಗೆ ಶೂಟ್ ಮಾಡಬೇಕು. ಇದು ಚಿನ್ಮಯ್ ಸುರೇಶ್ ಇನ್ಸ್ಟಾಲ್ಲಿ ಬರುತ್ತೆ. ವೇಟ್ ಆ್ಯಂಡ್ ವಾಚ್. ಫೋನ್ ಕೊಡಮ್ಮ ಶೂಟ್ ಮಾಡೋಕ್ಕೆ. ವಿಡಿಯೋ ಶೂಟ್ ಎಲ್ಲ ಮಾಡಿ ಫುಲ್ ಸುಸ್ತಾಗಿತ್ತು. ಅಡುಗೆ ಮಾಡೋಕ್ಕೆ ಯಾರಿಗೂ ಮೂಡಿರಲಿಲ್ಲ. ಸೊ ಹಾಗಾಗಿ ನಾವು ಏನೇನು ಎಲ್ಲ ಹರಡಿದ್ವಿ ವಿಡಿಯೋ ಮಾಡೋಕ್ಕೆ ಮುಂಚೆ ಎಲ್ಲ ನೀಟಾಗಿ ಎತ್ತಿಟ್ಬಿಟ್ಟು ಫುಡ್ ಕೋರ್ಟಿಗೆ ಬಿರಿಯಾನಿ ತಿನ್ನೋಕ್ಕೆ ಅಂತ ಹೊರಟ್ವಿ.
ಕೊನೆಗೂ ವೀಡಿಯೋ ಶೂಟ್ ಎಲ್ಲ ಮುಗಿಸಿ ನಾವೆಲ್ಲ ಕ್ಲೀನ್ ಮಾಡಿ ಹೊರಡೋಷ್ಟರಲ್ಲಿ ಒಂದು 7:15 ಆಗಿತ್ತು. ಕತ್ಲಾದ್ರೂ ಪರವಾಗಿಲ್ಲ 3 ಜನ ಇದ್ದೀವಲ್ಲ ಜೊತೆಯಲ್ಲಿ ಅಂತ ಸೀದಾ ನಡ್ಕೊಂಡು ಫುಡ್ ಕೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ಕತೆ ಇಷ್ಟೇ. ಸಿಗೋಣ ಮತ್ತೊಂದು ನೆಕ್ಸ್ಟ್ ಕ್ರೇಜಿ ವಿಡಿಯೋದಲ್ಲಿ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ವಿಡಿಯೋಸ್. ಟಾಟಾ ಬಾಯ್ ಬಾಯ್.